Welcome to the world of trade theory. I am in Mayura Rajan, JTO, Saram IIT ICVV campus, Chikbalapur. Okay. In the previous classes, we learned about the limit fit tolerances. ಹಿಂದಿನ ತರಗತಿಗಳಲ್ಲಿ ನಾವು ಲಿಮಿಟ್ ಫಿಟ್ಸ್ ಟಾಲರೆನ್ಸನ್ನು ಉಪಯೋಗಿಸ್ಕೊಂಡಿದ್ದೀವಿ. ಹಾಗಂದರೆ ಏನು ಲಿಮಿಟ್ ಫಿಟ್ಸ್ ಟಾಲರೆನ್ಸ್ ಅಂದರೆ, ಈಗ ನಾವು ಪ್ಯಾಂಟ್ ತಗೊಳಕ್ಕೆ ಹೋದಾಗ ಫಸ್ಟು ಕರೆಕ್ಟಾಗಿರೋ ಪ್ಯಾಂಟ್ ತಗೊಳ್ಳಲ್ಲ. 32 ಅಂತಂದರೆ 32 ಅಥವಾ 28 ಆ ಥರ ತೊಗೊಂಡಾಗ ಏನಾಗುತ್ತೆ, ತುಂಬ ಲೂಸ್ ಇದ್ದರೆ ಅದನ್ನ ನಾವು ಲೂಸ್ ಫಿಟ್ ಅಂತ ಕರಿತೀವಿ. ತುಂಬ ಟೈಟ್ ಇದ್ದರೆ ಅದನ್ನ ಇಂಟರ್ಫರೆನ್ಸ್ ಫಿಟ್ ಅಂತ ಕರಿತೀವಿ. ಅಥವಾ ನಾವು ಬೆಲ್ಟ್ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಲಿಮಿಟ್ ಒಳಗಡೆ ಇದ್ದರೆ ಅದನ್ನು ನಾವು ಟ್ರಾನ್ಸಿಷನ್ ಫಿಟ್ ಅಂತ ಕರಿತೀವಿ. ಲಿಮಿಟ್ಸು ನಮಗೆ 2 ಥರ ಡೈಮೆನ್ಷನನ್ನು ಕೊಡುತ್ತೆ. ಬೇಸಿಕ್ ಸೈಜ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಮಾಸ್ ಪ್ರೊಡಕ್ಷನಲ್ಲಿ ಬೇಸಿಕ್ ಸೈಜ್ಗೆ ನಾವು ಜಾಬನ್ನು ಫಿನಿಷ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಏನು ಮಾಡ್ತೀವಿ, ಸಮ್ ಡೈಮೆನ್ಷನಲ್ ವೇರಿಯೇಷನ್ಸ್. ಅದು ವೇರಿಯೇಷನ್ಸ್ ಯಾಕೆ ಬೇಕು ಅಂದರೆ, ನಮಗೆ ಮೆಟಲ್ ಹೀಟ್ ಆಗಿರುತ್ತೆ, ಟೂಲ್ ಬ್ಲೆಂಟ್ ಆಗ್ತಾ ಇರುತ್ತೆ. ಮೆಟೀರಿಯಲ್ ಹೀಟ್ ಆದಾಗ ನಾವು ಚೆಕ್ ಮಾಡಿದಾಗ ಮೆಟೀರಿಯಲ್ ಲೋಹಗಳು ಶಾಖ ಕೊಟ್ಟಾಗ ಏನಾಗುತ್ತೆ, ಉಬ್ಬುತ್ತಾವೆ ಅನ್ನೋದು ಕಾಮನ್ ಪ್ರಿನ್ಸಿಪಲ್ಲು. ಹಾಗೇನಾಗುತ್ತೆ, ನಾವು ಬಿಸಿನಲ್ಲಿ ಚೆಕ್ ಮಾಡಿದಾಗ ಅದು ವೇರಿಯೇಷನ್ಸ್ ಕೊಡುತ್ತೆ. ಪುನಃ ಕೋಲ್ಡ್ ಕಂಡೀಷನ್ಗೆ ಹೋದಾಗ ದಿಟ್ ಇಸ್ ಕಾಲ್ಡ್ ದ ಸ್ಟೆಬಿಲೈಸೇಷನ್. ಯಾವಾಗ ಸ್ಟೆಬಿಲೈಸೇಷನ್ ಇರೋದಿಲ್ಲ, ಮೆಟೀರಿಯಲ್ಲು ಶ್ರಿಂಕ್ ಆಗುತ್ತೆ. ಆವಾಗ ಏನಾಗುತ್ತೆ, ಮೆಟೀರಿಯಲ್ ಡೈಮೆನ್ಷನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಕೆಲವೊಂದು ಸಣ್ಣ ಪುಟ್ಟ ಅಂತ ವೇರಿಯೇಷನ್ಸ್ನ ಕೊಡಬೇಕು. ಅದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. These are helpful to increase the rate of production at high standards. But the standard of these products are to be checked at a high accuracy instead of measuring. ನೋಡಿ, ಇಲ್ಲೇನು ಮಾಡಬೇಕು, ನಾವು ಜಾಬನ್ನು ಮಾಡಿ ಮಾಸ್ ಪ್ರೊಡಕ್ಷನಲ್ಲಿ ಒಂದು ಏನೋ ಡೈಮೆನ್ಷನ್ಸ್ ಕೊಟ್ಟಿರ್ತೀವೋ ಟಾಲರೆನ್ಸ್ಗಳಲ್ಲಿ, ಅದರಲ್ಲಿ ಮಾಡಿ ಜಾಬನ್ನು ನಾವು ಫಿನಿಷ್ ಮಾಡಿಬಿಡ್ತೀವಿ. ಫಿನಿಷ್ ಮಾಡಿದ ಮೇಲೆ ಅದನ್ನು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್, ಹೌದಲ್ವಾ? ಹಾಗಾದರೆ ಚೆಕ್ ಮಾಡ್ಬೇಕಾದ್ರೆ 1000 ಜಾಬ್ಗಳನ್ನು ನಾವು ವರ್ನಿಯರ್ ಕ್ಯಾಲಿಪರ್ ಇಟ್ಕೊಂಡು, ಮೈಕ್ರೋಮೀಟ್ರ್ ಇಟ್ಕೊಂಡು, ಅಥವಾ ಏನಾದ್ರು ಒಂದು ಇಟ್ಕೊಂಡು ಚೆಕ್ ಮಾಡ್ತಾ ಹೋದೋ ಅಂದ್ಕೊಳ್ಳಿ, 1000ಕ್ಕೆ ನಾವು ಜಾಬನ್ನು ಫಾಸ್ಟಾಗಿ ಮಾಡೋದಕ್ಕೆ ಲಿಮಿಟ್ ಫಿಟ್ಸ್ ಉಪಯೋಗಿಸ್ತೀವಿ. ಪುನಃ ಏನಾಗೋಗುತ್ತೆ, ಅಲ್ಲಿ ಬಂದು ಪುನಃ ಮೆಷರ್ಮೆಂಟ್ಸ್ನ ಮಾಡೋದಕ್ಕೆ ಅಥವಾ ಚೆಕಿಂಗ್ನ ಮಾಡೋದು ತುಂಬ ಟೈಮ್ ಆಗೋಗುತ್ತೆ. ಒಂದು 10 ಅವರ್ಸಲ್ಲಿ 1000 ಜಾಬ್ ಮಾಡಿರೋದನ್ನು ನಾವು ಪುನಃ ಮೆಷರ್ಮೆಂಟಿಗೆ ತೊಗೊಂಡು 10 ಅವರ್ಸ್ ಬೇಕಾಗುತ್ತೆ. ಅಲ್ಲಿ 20 ಅವರ್ಸಿಗೆ ಮಾಮೂಲಿ ಟೈಮಿಗೆ ಬಂದುಬಿಡ್ತು, ಮಾಸ್ ಪ್ರೊಡಕ್ಷನ್ ಆಗಲಿಲ್ಲ. ಅದರ ಬದಲು ನಾವು ಏನೇನು ಮಾಡ್ತಾ ಇದ್ದೀವೋ ಆ ಥರದ್ದನ್ನೊಂದು ಚೆಕ್ ಮಾಡೋಕ್ಕೆ ಒಂದು ಸ್ಟೆನ್ಸಿಲ್ ಥರ ಒಂದು ರೆಫರೆನ್ಸ್ ಒಂದು ಪ್ಲೇನ್ ಮಾಡಿಕೊಂಡು ಅಂದ್ಕೊಳ್ಳಿ, ತುಂಬ ಈಸಿ ಆಗುತ್ತಲ್ವಾ. ಇಟ್ ಟೇಕ್ ಮಚ್ ಟೈಮ್ ಟು ಚೆಕ್ ದ ಪ್ರೊಡಕ್ಷನ್, ಹೌದಲ್ವಾ? ಇನ್ನು 100,000 ಪ್ರಾಡಕ್ಟ್ನ 10 ಅವರ್ಸ್ ಮಾಡಿಬಿಟ್ಟು ಪುನಃ 10 ಅವರ್ಸ್ ತೊಗೊಂಡು ಮೆಷರಿಂಗಿಗೆ ತೊಗೊಂಡ್ರೆ ಅದು ಮಾಸ್ ಪ್ರೊಡಕ್ಷನನ್ನು ಫೇಲ್ಯೂರ್ ಆದಂಗೆ ಆಗುತ್ತೆ. ಅದಕ್ಕೆ ಇಫ್ ಯು ಪ್ರಿಪೇರ್ ಎ ಡಿವೈಸ್ ಟು ಚೆಕ್ ದ ಪ್ರಾಡಕ್ಟ್ ಟು ಮೇಕ್ ಇಟ್ ವರ್ಕ್ ಸಿಂಪಲ್ ಆ್ಯಂಡ್ ಫಾಸ್ಟರ್, ಯಾವುದಾದ್ರು ಒಂದು ಡಿವೈಸ್ ಅಂತ ರೆಡಿ ಮಾಡ್ಕೊಳ್ಳೋದು, ಯಾವುದಾದ್ರು ಒಂದು ನಾವೇ ಒಂದು ರೆಡಿ ಮಾಡ್ಕೊಳ್ಳೋದು ಚೆಕ್ ಮಾಡೋದಕ್ಕೆ ಅಂತ, ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಆ ಒಂದು ಇದನ್ನು ಇವತ್ತಿನ ದಿವಸಗಳಲ್ಲಿ ಏನೇನು ಮಾಡಬಹುದು ಅನ್ನೋದನ್ನು ನೋಡೋಣ. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ದ ಗೇಜಸ್. ಗೇಜ್ ಅಂದರೆ ಅದೊಂದು ಇನ್ಸ್ಟ್ರೂಮೆಂಟ್ ಇದೆ, ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಡಿಫೈನ್ ಎ ಗೇಜ್. ಗೇಜ್ ಅಂದರೆ ಏನು, ಅಡ್ವಾಂಟೇಜಸ್ ಆಫ್ ಗೇಜಸ್, ಅದರ ಅಡ್ವಾಂಟೇಜ್ಗಳೇನು, ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಜಸ್, ಯಾವ್ಯಾವ ಥರ ವಿಧಗಳಿವೆ, ಅಪ್ಲಿಕೇಶನ್ ಆಫ್ ಗೇಜಸ್, ಅದರ ಉಪಯೋಗಗಳೇನು, ಆಮೇಲೆ ಮೆಟೀರಿಯಲ್ ಆಫ್ ಗೇಜಸ್, ಅದನ್ನು ಯಾವುದರಲ್ಲೇ ಮಾಡಿರ್ತಾರೆ. ಫಸ್ಟ್ ನೀವು ಏನೇ ಒಂದು ವಿಚಾರ ತಿಳ್ಕೊಬೇಕಾದ್ರೂ ವೈ, ವೆನ್, ವೇರ್, ಹೌ ಇದನ್ನು ಮಾತ್ರ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಜೀವನದಲ್ಲಿ ತುಂಬ ಸಕ್ಸಸ್ ಆಗ್ತೀರಾ. ಓಕೆ. ಎ ಗೇಜ್ ಇಸ್ ಎ ಚೆಕಿಂಗ್ ಇನ್ಸ್ಟ್ರೂಮೆಂಟ್. ವೆರಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಗೇಜ್ ಅಂದರೆ ಏನು ಅಂದರೆ, ಗೇಜ್ ಈಸ್ ಎ ಚೆಕಿಂಗ್ ಇನ್ಸ್ಟ್ರೂಮೆಂಟ್. ಗೇಜ್ ಈಸ್ ಎ ಚೆಕಿಂಗ್ ಇನ್ಸ್ಟ್ರೂಮೆಂಟ್ ಅಂದರೆ ಒಂದೇ ವರ್ಡಲ್ಲಿ ಮುಗಿದೋಗುತ್ತೆ. ಓಕೆ. ಎ ಗೇಜ್ ಈಸ್ ಎ ಚೆಕಿಂಗ್ ಇನ್ಸ್ಟ್ರೂಮೆಂಟ್. ತಾಳಿ ಕಡೆ ತಾಳಿಬಿಡೋಣ. ಓಕೆ. ಗೇಜ್ ಈಸ್ ಎ ಚೆಕಿಂಗ್ ಇನ್ಸ್ಟ್ರೂಮೆಂಟ್. Okay, gauge is a checking instrument used to check or reference the finished project. ಹಾಗಾದ್ರೆ ಅದರ ನೆಕ್ಸ್ಟ್ ಏನು, ಟೆಕ್ನಿಕಲ್ ಆಗಿ ಹೇಳಬೇಕು, ಎ ಗೇಜ್ ಇಸ್ ಎ ಟೂಲ್ ಆರ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ಡ್ ಟು ಚೆಕ್ ದ ಫಿನಿಶ್ಡ್ ವರ್ಕ್ ಪೀಸ್. ಯೂಸ್ಡ್ ಟು ಚೆಕ್ ದ ಫಿನಿಶ್ಡ್ ವರ್ಕ್. ನಾವು ಯಾವುದೋ ಒಂದು ಡೈಮೆನ್ಷನಲ್ಲಿ ಮಾಡಿರ್ತೀವಿ, ಅದಿದೆಯಾ ಇಲ್ಲ ಅಂತ ಒಂದು 100 ಜಾಬ್ಗಳನ್ನು ಇಟ್ಕೊಂಡು ಒಂದೇ ನಿಮಿಷದಲ್ಲಿ ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋದ್ರ ಮುಂದುಗಡೆ ಡೈಮೆನ್ಷನ್ಸಲ್ಲಿ ಚೆಕ್ ಮಾಡುವಾಗ ಹೇಳ್ಕೊಡ್ತೀನಿ. ಓಕೆ. ಅಡ್ವಾಂಟೇಜಸ್ ಏನು, ಹಾಗಾದ್ರೆ ಅದನ್ನು ಮಾಡೋದಂಥ ಅಡ್ವಾಂಟೇಜಸ್ ಏನು, ಆಗಲೇ ಹೇಳಿದೆ, ಮೆಜರಿಂಗ್ ಕಷ್ಟ ಆಗುತ್ತೆ ಫಿನಿಶ್ಡ್ ಪ್ರಾಡಕ್ಟ್ಸಲ್ಲಿ, ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಮತ್ತು ವೇರಿಯಸ್ ಪ್ಯಾರಾಮೀಟರ್ಸ್ ಬರುತ್ತೆ, ಏನು ಹ್ಯಾಂಡ್ಲಿಂಗ್ ಏರರು, ಗೇಜಸ್ ಏರರು, ಅಥವಾ ಇನ್ಸ್ಟ್ರೂಮೆಂಟ್ಸ್ ಏರರು, ಈ ರೀತಿ ಎಲ್ಲ ಬೇರೆ ಬೇರೆ ಡಿಫ್ರೆನ್ಸ್ ಬರುತ್ತಲ್ಲ, ಅವೆಲ್ಲನೂ ಎಲಿಮಿನೇಟ್ ಮಾಡೋದಕ್ಕೆ ಇದನ್ನು ಗೇಜಸನ್ನು ಮಾಡಿದ್ದೀವಿ. ಸೊ ಹಾಗಾದ್ರೆ ಅದರಲ್ಲಿ ಯಾವುದಾದಂಥ ಅಡ್ವಾಂಟೇಜಸ್ ಇದೆ. ಸೇವ್ಸ್ ದ ಟೈಮ್ ಆ್ಯಸ್ ದ ನಂಬರ್ ಆಫ್ ಜಾಬ್ಸ್ ಚೆಕ್ಡ್ ಇನ್ ಲೆಸ್ ಟೈಮ್, ಹೌದಲ್ವಾ? ಒಂದು ಸಾರಿ ಚೆಕ್ ಮಾಡೋದು ಶುರು ಮಾಡಿದ್ರೆ ಚೆಕಿಂಗ್ ಮೆಷರ್ಮೆಂಟ್ ಮಾಡೋದಕ್ಕಿಂತ ಚೆಕಿಂಗ್ ತುಂಬ ಈಸಿ ಇರುತ್ತೆ. ಎಸ್ ಆರ್ ನೋ ಅಂತ. ಓಕೆ. ಸೆಮಿ ಸ್ಕಿಲ್ಡ್ ಆಪರೇಟರ್ ಕ್ಯಾನ್ ಈಸಿಲಿ ವರ್ಕ್ ವಿತ್ ಇಟ್. ಸೆಮಿ ಸ್ಕಿಲ್ಡ್ ಆಪರೇಟರ್ ಅಂದರೆ ಅದಕ್ಕೆ ಹೇಳಿಕೊಟ್ರೆ ಅವ್ನು ಕಲಿತಾ ಇದ್ದವನಾದ್ರೂ, ತುಂಬ ಕಲಿತಿಲ್ದೇ ಇರೋನಾದ್ರೂ, ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರೋನಾದರೆ ಅದನ್ನು ಚೆಕ್ ಮಾಡ್ಬೋದು. ಜಾಬ್ ಚೆಕ್ ಜೀಸ್ ಪ್ಲಗ್ ಗೇಜಸ್ ಆರ್ 95% ಎಕ್ಸ್ಪ್ಲೋರ್ ಇಂಟರ್ಚೇಂಜಬಿಲಿಟಿ. ನೋಡಿ, ಫಸ್ಟ್ ನಾವು ಪ್ರಾಡಕ್ಟನ್ನು ಮಾಸ್ ಪ್ರೊಡಕ್ಷನ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನಮಗೆ ಇಂಟರ್ಚೇಂಜಬಿಲಿಟಿನೇ ಇಂಪಾರ್ಟೆಂಟು.
ಅಥವಾ ಸೆಲೆಕ್ಟಿವ್ ಕಲೆಕ್ಟಿವ್ ಅಸೆಂಬ್ಲಿ ಅಂತ ಏನು ಕರಿತೀವಿ. ಯಾವುದೋ ಒಂದು ಸ್ಟ್ಯಾಂಡರ್ಡಲ್ಲಿ ನಾವು ಎಲ್ಲೋ ಇರುವಂಥ ನಟ್ಟನ್ನು ಎಲ್ಲೋ ಬಲ್ಟೆ ಸ್ಪಾರ್ಕ್ ಪ್ಲಗ್ ಹೊರಟೋಗುತ್ತೆ. ನಾವು ಕಂಪ್ನಿ ಹೀರೋ ಹೋಂಡಾ ಕಂಪ್ನಿಗೆ ಹೋಗಬೇಕು, ಚೇತಕ್ ಕಂಪ್ನಿಗೆ ಹೋಗಬೇಕು ಅಂತೇನಿಲ್ಲ. ಯಾವುದೋ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಅದು ಯಾವ ಗಾಡಿ ಇದು ಅಂತ ಹೇಳಿದ ತಕ್ಷಣ ಅವ್ರು ಕೊಡ್ತಾರೆ. ಅದು ಯಾವುದು ಕಲೆಕ್ಟಿವ್ ಇಂಟರ್ಚೇಂಜಬಿಲಿಟಿಗೆ ಹೋಗುತ್ತೆ. ರೇಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸಸ್. ಹೌದು, ಯಾವಾಗ ಚೆಕಿಂಗ್ ಮಾಡಿ ಕರೆಕ್ಟಾಗಿದೆ ಅಂತ ನಾವು ಹೇಳಿಬಿಡ್ತೀವಿ, ವರ್ಕರ್ ತುಂಬ ಖುಷಿಯಿಂದ ಜಾಸ್ತಿ ಪ್ರಾಡಕ್ಟನ್ನು ಮಾಡ್ತೀವಿ. ಒಂದು ಅಪ್ರಿಸಿಯೇಷನ್, ಒಂದು ವೆರಿ ಗುಡ್ ಅನ್ನುವಂಥ ಒಂದು ಅಪ್ರಿಸಿಯೇಷನ್ ಬಂದುಬಿಟ್ರೆ ವರ್ಕರ್ ತುಂಬ ಸ್ಪಿರಿಟಾಗಿ ಕೆಲಸ ಮಾಡ್ತಾನೆ. ಯಾವತ್ತು ಒಂದು ಚಿಕ್ಕ ಅಪ್ಲಿಕೇಶನ್ಸ್ ಏನು ಅಂದರೆ ವೆರಿ ಗುಡ್, ಯು ಆರ್ ರೈಟ್ ಅಂತ ಹೇಳಿಬಿಡ್ತು ಅಂದರೆ ಮಾಡುವಂಥವ್ರಿಗೆ 100 ಮಡಿ ಒಂಥರ ಸಂತೋಷ, ಹುಮ್ಮಸ್ಸು ಬರುತ್ತೆ. ಹಾಗಾಗಿ ಅದು ಇನ್ಕ್ರೀಸ್ ಆಗುತ್ತೆ ಪ್ರೊಡಕ್ಷನ್ ರೇಟ್. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿಕ್ರೀಸಸ್. ಯಾವಾಗ ನಾವು ಚೆಕ್ ಮಾಡಿ ಎಸ್ ಕಣಪ್ಪ ಅಂತ ವೆರಿ ಗುಡ್ ಅಂತ ಹೇಳಿಬಿಡ್ತೀವಿ, ಅವನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತಾನೆ. ಆವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಹೇಗೆ ಅಂದರೆ ರೇಟ್ ಆಫ್ ದ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಓಕೆನಾ, ವೆರಿ ಗುಡ್. ಹಾಗಾದರೆ ಇದನ್ನು ಯಾವ ಥರಲ್ಲಿ ಮಾಡಿರ್ತಾರೆ? ಗೇಜಸ್ ಆರ್ ಮೇಡ್ ಅಪ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಅಥವಾ ಹೈ ಗ್ರೇಡ್ ಸ್ಟೀಲಲ್ಲಿ ಮಾಡಿರ್ತಾರೆ. ಫಾರ್ ಕ್ವಾಲಿಟಿ ಅಡಿಷನ್ ಆಫ್ ವೆಡಿನ್ರಿಯಮ್ ಆ್ಯಂಡ್ ಕ್ರೋಮಿಯಮ್ ಇಸ್ ಆ್ಯಡೆಡ್. ಅದಕ್ಕೆ ಇನ್ನೂ ಏನು ಮಾಡ್ತಾ ಇರ್ತಾರೆ ಅಂದರೆ ಸೌದು ಹೋಗ್ತಾ ಇರುತ್ತೆ. ಮೆಟೀರಿಯಲ್ ಒಳಗಡೆ ರಬ್ಬಾಗಿ ಏನಾಗುತ್ತೆ, ಒಂದು ಯಾವುದೋ ಒಂದು ಲೋಹದ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ, ಮೆಟಲ್ ಟು ಮೆಟಲ್ ಕಾಂಟ್ಯಾಕ್ಟಲ್ಲಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಅದಕ್ಕೆ ಏನೇನು ಮಾಡ್ತಾರೆ, ಸ್ವಲ್ಪ ವೆನೇಡಿಯಮ್ ಅಥವಾ ಕ್ರೋಮಿಯಮನ್ನು ಆ್ಯಡ್ ಮಾಡ್ತಾರೆ. ದೀಸ್ ಆರ್ ಹಾರ್ಡ್ ಆ್ಯಂಡ್ ಫಿನಿಶ್ಡ್ ಬೈ ಲ್ಯಾಪಿಂಗ್. ಇದನ್ನು ಲ್ಯಾಪಿಂಗ್ ಅನ್ನೋ ವಿಧದಲ್ಲಿ ಫಿನಿಶಿಂಗ್ ಮಾಡಿರ್ತಾರೆ. ಯಾಕೆಂದರೆ ತುಂಬ ಹೈ ಆ್ಯಕ್ಯುರೇಸಿ ಬರುವಂಥದ್ದು ಲ್ಯಾಪಿಂಗ್ ಆ್ಯಂಡ್ ಓಕೆ ಲ್ಯಾಪಿಂಗ್ ಅಥವಾ ಆನಿಂಗ್ ಅಂತ ಕರಿತೀವಿ. ದೀಸ್ ಆರ್ ಹಾರ್ಡನ್. ಇದು ಹಾರ್ಡನ್ ಮಾಡಿರ್ತಾರೆ. ಕಾರಣ ಏನು ಅಂದರೆ ನಿಮಗೆ ಗೊತ್ತು, ಹಾರ್ಡನಿಂಗ್ ಮಾಡಬೇಕಾಗಿರೋ ಕಾರಣ ಏನಂದರೆ ಹಾರ್ಡ್ ಸರ್ಫೇಸ್ ಬರೋದಕ್ಕೆ ಸಲುವಾಗಿ. ಇಲ್ಲಾಂದರೆ ಏನಾಗುತ್ತೆ, ಬೇಗ ಸೌದೋಗುತ್ತೆ, ಇಲ್ಲಾಂದರೆ ಡೆಂಟ್ ಮಾರ್ಕ್ಸ್ ಬೀಳ್ತದೆ. ಇದಕ್ಕಾಗಿ ನಾವು ಹಾರ್ಡ್ ಆ್ಯಂಡ್ ಫಿನಿಶ್ಡ್ ಬೈ ಲ್ಯಾಪಿಂಗ್. ದೀಸ್ ಗೇಜಸ್ ಆರ್ ಸಮ್ ಟೈಮ್ಸ್ ಎಲೆಕ್ಟ್ರೋಪ್ಲೇಟೆಡ್ ಟು ಎನ್ಶ್ಯೂರ್ ಆ್ಯಕ್ಯುರೇಸಿ. ಸುಮಾರು 1,00,000 ಜಾಬು, 500 ಜಾಬು, 1,000 ಜಾಬು, ಈ ರೀತಿ ರ್ಯಾಂಡಮಾಗಿ ಚೆಕ್ ಮಾಡ್ತಾ ಏನಾಗುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಒಂದು ಸವೆತ ಉಂಟಾಗುತ್ತೆ. ಸವೆತ ಉಂಟಾದಾಗ ಏನಾಗುತ್ತೆ, ಅದು ಡೈಮೆನ್ಷನನ್ನು ಕಳ್ಕೊಳ್ಳುತ್ತೆ. ಅದಕ್ಕೇನು ಮಾಡ್ತೀವಿ, ಆವಾಗ ಅದನ್ನು ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಒಂದು ಪ್ರಾಸೆಸ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಆ ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿಬಿಟ್ಟು ಅದು ಕರೆಕ್ಟಾಗಿ ಎಷ್ಟು ಡೈಮೆನ್ಷನ್ ಬೇಕೋ ಅಷ್ಟು ಡೈಮೆನ್ಷನನ್ನು ನಾವು ಉಪಯೋಗಿಸ್ಕೊತೀವಿ. ಹಾಗಾದರೆ ಟೈಪ್ಸ್ ಆಫ್ ಗೇಜಸ್. ಗೇಜಸ್ ಆರ್ ಕ್ಲಾಸಿಫೈಡ್. ಗೇಜಸ್ ಅಂತಂದು ಹೇಳಿದೆ ನಾವು, ಮಾಸ್ ಪ್ರೊಡಕ್ಷನ್, ಡಿವೈಸಿಂಗ್, ಚೆಕಿಂಗ್, ಡಿವೈಸಿಂಗ್ ಏನೋ ಒಂದು ಹೇಳ್ಕೊಂಡವಲ್ವಾ. ಆದರೆ ಅದನ್ನು ಎಲ್ಲದಕ್ಕೂ ಒಂದೇ ಥರದಲ್ಲಿ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಅದನ್ನು ಯಾವ ರೀತಿ ಡಿವೈಡ್? ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್. ನಮಗೆ ಏನು ಕೆಲಸಕ್ಕೆ ಬೇಕು ಅದು ಗೇಜು ಅಲ್ವಾ, ಆ ಕೆಲಸ ಆಗುತ್ತಾ ಇಲ್ವಾ ಅಂತ ಬರುವಾಗ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ ಸ್ಕ್ರೂ ಪಿಚ್ ಗೇಜ್, ರೇಡಿಯಸ್ ಗೇಜ್, ಫೀಲರ್ ಗೇಜ್, ಟೇಪರ್ ಗೇಜ್ ಆ್ಯಂಡ್ ಸೆಂಟರ್ ಗೇಜ್. ಓಕೆ, ಸ್ಕ್ರೂ ಪಿಚ್ ಗೇಜಲ್ಲಿ ನಾವೇನು ಮಾಡ್ತೀವಿ, ಸ್ಕ್ರೂ ಪಿಚ್ಚನ್ನು ಚೆಕ್ ಮಾಡ್ತೀವಿ, ಪಿಚ್ ಆಫ್ ದ ಥ್ರೆಡನ್ನು ಚೆಕ್ ಮಾಡ್ತೀವಿ. ರೇಡಿಯಸ್ ಗೇಜಲ್ಲಿ ರೇಡಿಯಸ್ ಆ್ಯಂಗಲನ್ನು ಚೆಕ್ ಮಾಡ್ತೀವಿ, ಎಷ್ಟು ಡಿಗ್ರಿ ಇದೆ ಅಥವಾ ಎಷ್ಟು ಆರ್ ಇದೆ ಅಥವಾ ಎಷ್ಟು ಡಯಾಮೀಟರ್ ಇರಬೇಕು ಅನ್ನೋದನ್ನು. ಫೀಲರ್ ಗೇಜಲ್ಲಿ ಇಟ್ ಈಸ್ ಯೂಸ್ಡ್ ಟು ಚೆಕ್ ದ ಡೈಮೆನ್ಷನ್ ಬಿಟ್ವೀನ್ ದಿ ಟೂ ಮೇಟಿಂಗ್ ಪಾರ್ಟ್ಸ್. ಟೇಪರ್ ಗೇಜ್ ಇಟ್ ಈಸ್ ಯೂಸ್ಡ್ ಟು ಚೆಕ್ ದ ಟೇಪರ್ನೆಸ್ ಆಫ್ ಎ ಜಾಬ್. ಸೆಂಟರ್ ಗೇಜ್ ಇಟ್ ಈಸ್ ಯೂಸ್ಡ್ ಟು ಅಲೈನ್ ದ ಸೆಂಟರ್ ವಿತ್ ದ ಲೇತ್ ಮಿಷಿನ್ ಆರ್ ಎನಿ ಅದರ್ ಮಿಷಿನಿಂಗ್ ಪ್ರಾಸೆಸ್. ಸೆಂಟ್ರ್ ಗೇಜನ್ನೆಲ್ಲಿ ಉಪಯೋಗಿಸ್ತೀವಿ ಅಂದರೆ ಲೇತ್ ಮಿಷಿನ್ನಲ್ಲಿರುವಂಥ ಆ್ಯಕ್ಸಿಸ್ಗೂ ಮತ್ತು ನಮ್ಮ ಟೂಲ್ ಆ್ಯಕ್ಸಿಸ್ಗೂ ರೈಟ್ ಆ್ಯಂಗಲ್ಲೇ ಇರಬೇಕು, 90 ಡಿಗ್ರಿನಲ್ಲಿ ಕರೆಕ್ಟಾಗಿ ಕೂತ್ಕೋಬೇಕು ಅಂತ ಕಡೆ ನಾವು ಅದನ್ನು ಚೆಕ್ ಮಾಡ್ತೀವಿ. ಇದರ ಇನ್ನೂ ಡೀಟೇಲ್ಸ್ ಮುಂದೆ ಹೇಳ್ತೀನಿ. ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ ಅದೆಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತಾರೆ, ವರ್ಕ್ಶಾಪಲ್ಲಿ ಉಪಯೋಗಿಸೋದನ್ನು ಫಸ್ಟ್ ವರ್ಕರ್ಗೆ ಕೊಡ್ತೀವಿ, ಒಂದನ್ನು ಉಪಯೋಗಿಸಪ್ಪ ಅಂತ. ಅವನೇನು ಮಾಡ್ತಾನೆ, ಪ್ರತಿಯೊಂದು ಸಾರಿನೂ ಫಿನಿಶಿಂಗ್ ಕೊಡ್ತಾ ಏನು ಮಾಡ್ತಾನೆ, ಒಂದು 100 ಸಾರಿ, ಒಂದು ಜಾಬ್ಗೆ ಒಂದು 10 ಸಾರಿ 100 ಸಾರಿ ಅದನ್ನು ಟಚ್ ಮಾಡಿ ಚೆಕ್ ಮಾಡ್ತಾನೆ. ಅದನ್ನು ವರ್ಕ್ಶಾಪ್ ಗೇಜ್ ಅಂತ ಕರಿತೀವಿ. ಅದು ಅಷ್ಟು ಹೈ ಆ್ಯಕ್ಯುರೇಸಿ ಇರೋದಿಲ್ಲ, ಆದರೆ ಅವನಿಗೆ ರೆಫರೆನ್ಸಿಗೆ ಬೇಕಾಗಿರೋಷ್ಟು ಆ್ಯಕ್ಯುರೇಸಿ ಮಾತ್ರ ಅದರಲ್ಲಿರುತ್ತೆ. ಇನ್ನೊಂದು ಇನ್ಸ್ಪೆಕ್ಷನ್ ಗೇಜ್. ಆ್ಯಕ್ಯುರೇಸಿ ಆಫ್ ದ ಇನ್ಸ್ಪೆಕ್ಷನ್ ಗೇಜ್ ಇಸ್ ಸ್ಲೈಟ್ ಮೋರ್ ದ್ಯಾನ್ ದಟ್ ಆಫ್ ದ ವರ್ಕ್ಶಾಪ್ ಗೇಜ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದರೆ ಅದನ್ನು ಇನ್ಸ್ಪೆಕ್ಷನ್ ಮಾಡೋದಕ್ಕೆ, ನೀವು ಮಾಡಿರೋ ಜಾಬನ್ನು ವರ್ಕ್ಶಾಪಲ್ಲಿ ಮಾಡ್ಕೊಂಡು ಬಂದಿರ್ತಾನೆ, ಅದು ಅಷ್ಟಿದೆಯಾ ಇಲ್ವಾ ಅಂತ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಇನ್ಸ್ಪೆಕ್ಷನ್ ಗೇಜ್ ಅಂತ ಕರಿತೀವಿ. ಈ ವರ್ಕ್ಶಾಪ್ ಗೇಜು ಮತ್ತು ಇನ್ಸ್ಪೆಕ್ಷನ್ ಗೇಜು ಎರಡೂ ಬೈ ಚಾನ್ಸ್ ಸೌದು ಹೋದರೆ, ವರ್ಕ್ ಮಾಡ್ತಾ ಸೌದಾದ್ರೆ ವೇರಿಯೇಷನ್ಸ್ ಬಂದುಬಿಡುತ್ತಲ್ಲ, ಅದನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಮಾಸ್ಟರ್ ಅಥವಾ ರೆಫರೆನ್ಸ್ ಗೇಜನ್ನು ಉಪಯೋಗಿಸ್ಕೊತೀವಿ. ಈ ರೀತಿ 3 ಥರದ ಗೇಜಸ್ ಇದೆ. ಅಕಾರ್ಡಿಂಗ್ ಟು ದ ಫಾರಮ್ ಅಂದರೆ ಅದರ ಒಂದು ತಯಾರಿ ವಿಧಾನದಲ್ಲಿ ಪ್ಲಗ್ ಗೇಜ್ ಅಂತ ಕರಿತೀವಿ ಇಂಟರ್ನಲ್ ಡೈಮೆನ್ಷನ್ಸ್ಗೆ, ರಿಂಗ್ ಗೇಜ್ ಅಂತ ಕರಿತೀವಿ ಎಕ್ಸ್ಟರ್ನಲ್ ಡೈಮೆನ್ಷನ್ಗೆ, ಸ್ನ್ಯಾಪ್ ಗೇಜ್ ಅಂತ ಕರಿತೀವಿ ಅದು ಎಕ್ಸ್ಟರ್ನಲ್ ಡೈಮೆನ್ಷನ್ಸ್ಗೆ. ಬಟ್ ಡಿಪೆಂಡಿಂಗ್ ಅಪಾನ್ ದ ವೇರಿಯಸ್ ಯೂಸಸ್ ಇವನ್ನು ಕೂಡ ನಾವು ಸಬ್ ಡಿವಿಷನ್ ಮಾಡಿಕೊಂಡು ನೆಕ್ಸ್ಟ್ ತರಗತಿಗಳಲ್ಲಿ ಓದೋಣ. ಅಕಾರ್ಡಿಂಗ್ ಟು ದ ಡಿಸೈನ್ ಆರ್ ಕನ್ಸ್ಟ್ರಕ್ಷನ್, ಅದನ್ನು ತಯಾರು ಮಾಡುವ ವಿಧಾನದ ಮೇಲೆ. ಫಿಕ್ಸ್ಡ್ ಲಿಮಿಟ್ ಗೇಜ್, ಒಂದೇ ಥರ ಇರುವಂಥದ್ದು ಲಿಮಿಟ್ ಗೇಜ್ ಇದೆ, ಮತ್ತು ಇಂಡಿಕೇಟರ್ ಗೇಜ್ ಅಂತ ಇದೆ, ಮತ್ತು ಕಾಂಬಿನೇಷನ್ ಗೇಜ್. ಓಕೆ, ದೀಸ್ ಆರ್ ದ 3 ಟೈಪ್ಸ್. ಹಾಗೆ ಸ್ಟ್ಯಾಂಡರ್ಡ್ ಗೇಜ್ಗಳಲ್ಲಿ ಬಂದಾಗ ಫಸ್ಟ್ ವರ್ಕ್ಶಾಪ್ ಗೇಜ್ ಹೇಳಿದ್ದೆ, ಇನ್ಸ್ಪೆಕ್ಷನ್ ಗೇಜ್ ಅಂತ, ಮತ್ತು ಮಾಸ್ಟರ್ ರೆಫರೆನ್ಸ್ ಅಂತ ಹೇಳಿದ್ದೀನಲ್ವ, ಅದನ್ನೇನು ಸರಿ ಇಂಗ್ಲೀಷಲ್ಲಿ ನೋಡೋಣ. ವರ್ಕ್ಶಾಪ್ ಗೇಜ್. ದಿಸ್ ಟೈಪ್ ಆಫ್ ಗೇಜ್ ಇಸ್ ಯೂಸ್ಡ್ ಬೈ ದ ಟೆಕ್ನಿಷಿಯನ್ಸ್ ಅಟ್ ದ ಟೈಮ್ ಆಫ್ ಪ್ರೊಡಕ್ಷನ್ ಆಫ್ ಎ ಜಾಬ್. By using this type of gauge,
Read, not set the tool separate. Okay, repeatedly, and are reading these gauges are made of generally to check the measurement in accuracy of the workshop. ಇಲ್ಲಿ ಏನು ಮಾಡ್ತೀವಿ, ಒಂದು ಜಾಬ್ಗೆ ಅವನು ಕೊಟ್ಟಿರುವಂಥ ಡೈಮೆನ್ಷನ್ಸ್ ಪ್ರಕಾರ ಒಂದು ಗೇಜನ್ನು ಮಾಡಿಕೊಡ್ತೀವಿ. ನೋಡಪ್ಪ, ಇದರಲ್ಲಿ ನೀನು ಈ ಥರ ಚೆಕ್ ಮಾಡು, ಅದು ಕರೆಕ್ಟಾಗಿದೆ ಅಂದರೆ ನಮಗೆ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೊಡು ಅಂತ ಹೇಳಿ ಕೊಟ್ಟಿರ್ತೀವಿ. ಇದು ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಂದರೆ ವಿತಿನ್ ದ ಟಾಲರೆನ್ಸ್ ಅಥವಾ ಟಾಲರೆನ್ಸ್ ಝೋನ್ ಅಂತ ಏನು ಹೇಳಿದ್ದೀವಿ, ಬೇಸಿಕ್ ಸೈಜಿಂದ ಆ ಒಂದು ಸ್ಟ್ಯಾಂಡರ್ಡ್ ಮಾಡಿಬಿಟ್ಟು ಜನರಲಾಗಿ ಅವ್ರ ಕೈಗೆ ಕೊಡ್ತೀವಿ. ಯಾರಿಗೆ? ವರ್ಕರ್ಗೆ. ಅವನೇನು ಮಾಡ್ತಾನೆ, ಪ್ರತಿಯೊಂದು ಕಟಿಂಗ್ ಕೊಟ್ಟಾಗ ಫಿನಿಷಿಂಗ್ ಹತ್ತಿರ ಬಂದಾಗ ಏನು ಮಾಡ್ತಾನೆ, ಬಂದಿದೆ ಅಂತ. ಯಾಕಂದರೆ ಬೈ ಚಾನ್ಸ್ ವೇರಿಯೇಷನ್ಸ್ ಬಂದುಬಿಡ್ತು ಅಂದರೆ ಹಾಳಾಗುತ್ತಲ್ಲ ಜಾಬು, ಸೊ ಅವನಿಗೆ ತೊಂದರೆ ಆಗುತ್ತೆ. ಅದಕ್ಕಾಗಿ ಏನು ಮಾಡ್ತಾನೆ, ಪ್ರತಿಯೊಂದು ಸಾರಿನೂ ಒಳಗಡೆ ಇಡ್ತಾ ಇರ್ತಾನೆ. ಅದು ಸವತಾ ಆಗ್ಬೋದು, ಅಥವಾ ವೇರಿಯೇಷನ್ಸ್ ತೋರಿಸ್ಬೋದು, ಅಥವಾ ಟೆಕ್ನಿಕಲ್ ಡಿಫಾಲ್ಟ್ ಬರ್ಬೋದು. ಇವೆಲ್ಲನೂ ಮಾಡುವಂಥದ್ದು ಇದು ವರ್ಕ್ಶಾಪ್ ಗೇಜಲ್ಲಿ ಮಾಡ್ತೀವಿ. ಇದನ್ನು ಯಾಕೆ ಹೈ ಆಕ್ಯುರೇಸಿ ಮಾಡಲ್ಲ ಅಥವಾ ಹೈ ಸ್ಟ್ಯಾಂಡರ್ಡ್ ಮಾಡಿಬಿಡಲ್ಲ ಅಂತಂದರೆ, ಅದನ್ನು ರಿಪೀಟೆಡ್ಲಿ ವರ್ಕ್ಗೆ ಅವನು ಯಾವಾಗಲೂ ಉಪಯೋಗಿಸ್ತಾ ಇರ್ತಾನೆ. ಇನ್ಸ್ಪೆಕ್ಷನ್ ಗೇಜ್, ವರ್ಕ್ಶಾಪ್ ಗೇಜಿಂದ ವರ್ಕ್ಶಾಪ್ ಒಂದು ಮಾಡ್ದ, ಎಕ್ಸಾಕ್ಟ್ ಓಕೆ ಸರ್ ಇಟ್ ಇಸ್ ಫೈನ್ ಅಂತ ನೆಕ್ಸ್ಟ್ ಲೆವೆಲಿಗೆ ಬರುತ್ತೆ, ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ದಿಸ್ ಟೈಪ್ ಆಫ್ ಗೇಜಸ್ ಈಸ್ ಯೂಸ್ಡ್ ಬೈ ದ ಟೆಕ್ನಿಷಿಯನ್ಸ್ ಆರ್ ಇನ್ಸ್ಪೆಕ್ಷನ್ ಟೀಮ್. ದಿಸ್ ಗೇಜ್ ಚೆಕ್ ವಿತ್ ಹೈ ಆಕ್ಯುರೇಸಿ ದ್ಯಾನ್ ದ ವರ್ಕ್ಶಾಪ್ ಗೇಜ್. ನೋಡಿ, ವರ್ಕ್ಶಾಪಿಂದ ಬಂದಂಥ ಗೇಜಲ್ಲಿ ಇವನು ಏನು ಮಾಡ್ತಾನೆ, ತಂದು ಜಾಬನ್ನೆಲ್ಲ ತೋರಿಸಿದಾಗ ಇನ್ಸ್ಪೆಕ್ಷನ್ ಗೇಜವ್ರು ಅದನ್ನು ಚೆಕ್ ಮಾಡ್ತಾರೆ. ಇದು ಲಿಮಿಟೆಡ್, ಒಂದು 100 ಪೀಸ್ಗಳಲ್ಲಿ ಒಂದು 10 ಪೀಸು 15 ಪೀಸ್ಗೂ ಇವರು ಮಾಸ್ಟರ್ ರ್ಯಾಂಡಮ್ ಚೆಕಿಂಗ್ ಮಾಡ್ತಾರೆ. ಅದರಿಂದ ಇದು ಸವೆತ ಉಂಟಾಗಲ್ಲ, ಬಟ್ ಆ್ಯಕ್ಯುರೇಸಿ ಹೈ ಆಗಿರುತ್ತೆ. ಬೈ ಚಾನ್ಸ್ ಇನ್ನೊಂದಿದೆ, ಮಾಸ್ಟರ್ ಗೇಜ್ ಆರ್ ರೆಫರೆನ್ಸ್ ಗೇಜ್. ನೋಡಿ, ಅದ್ರ ಹೆಸರೇ ಇದೆ ರೆಫರೆನ್ಸ್ ಅಂದರೆ ಏನು ಅಂದರೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಆ ಸ್ಟ್ಯಾಂಡರ್ಡ್ಗೆ ಇದೆಯಾ ಇಲ್ವಾ ಅನ್ನೋದನ್ನು ರೆಫರ್ ಮಾಡೋದು ಅಂತ ಕರಿತೀವಿ. ಆ ರೆಫರೆನ್ಸ್ ಇದನ್ನು ಯಾಕೆ ಉಪಯೋಗಿಸ್ತೀವಿ ಹೇಳ್ಬಿಡ್ತೀನಿ ಕೇಳಿ. ಆಲ್ಸೋ ಕಾಲ್ಡ್ ಆಸ್ ದ ರೆಫರೆನ್ಸ್ ಗೇಜಸ್, ದೀಸ್ ಆರ್ ಯೂಸ್ಡ್ ಟು ಚೆಕ್ ಆರ್ ರೆಫರ್ ಫಾರ್ ದ ವರ್ಕ್ ಗೇಜಸ್ ಆ್ಯಂಡ್ ಇನ್ಸ್ಪೆಕ್ಷನ್ ಗೇಜಸ್ ಇಫ್ ಎನಿ ವೇರ್ ಆ್ಯಂಡ್ ಕಾಸಸ್ ಟು ದ ಡೈಮೆನ್ಷನಲ್ ಎರರ್. ಅಂದರೆ ಮಾಸ್ಟರ್ ಪೀಸಲ್ಲಿ ಜಾಬ್ ಮಾಡ್ತಾ ಇರ್ತಾನೆ ಅವನು, ವರ್ಕ್ಶಾಪ್ ಗೇಜ್ ಮತ್ತು ಇನ್ಸ್ಪೆಕ್ಷನ್ ಗೇಜನ್ನು ಅವು ಉಪಯೋಗಿಸ್ತಾ ಸವಿತಾ ಬರ್ತವೆ. ಸೌದು ಬಿಟ್ಟರೆ ನಮಗೆ ಡೈಮೆನ್ಷನ್ ವೇರಿ ಬರುತ್ತೆ. ಎಸ್, ವರ್ಕ್ಶಾಪ್ದು ಕಮ್ಮಿ ಆಗೋಗುತ್ತೆ, ಸೌತ ಆದಾಗ ಯಾವತ್ತೂ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಏನಾಗುತ್ತೆ, ಅವನು ಇನ್ಸ್ಪೆಕ್ಷನ್ ಗೇಜ್ ಅವ್ನು ಬರ್ತಾನೆ, ಅವನದು ಸೌದು ಇರುತ್ತೆ, ಅವನು ಕರೆಕ್ಟ್ ಅಂದ್ಬಿಡ್ತಾನೆ. ಆದರೆ ಆ ಸೌದಿರೋ ಅಮೌಂಟ್ ಪ್ರಾಡಕ್ಟ್ ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಸವಿತಾ ಇದೆ ಅಂತ ಗೊತ್ತಾದಾಗ ಒಂದು ನಂಬರ್ ಆಫ್ ಏನೋ ಒಂದು ಸ್ಟ್ಯಾಂಡರ್ಡ್ ಅಂತ ಅಷ್ಟಾದ ಮೇಲೆ ಏನು ಮಾಡ್ತೀವಿ, ಮಾಸ್ಟರ್ ಗೇಜನ್ನು ಅಪ್ಲಿಕೇಶನ್ನಾಗಿ ತಗೊತೀವಿ. ಮಾಸ್ಟರ್ ಗೇಜ್ ಜೊತೆ ಇವು 2 ವರ್ಕ್ಶಾಪ್ ಗೇಜನ್ನು ಇಟ್ಟು ಇನ್ಸ್ಪೆಕ್ಷನ್ ಗೇಜನ್ನು ಇಟ್ಟು ಚೆಕ್ ಮಾಡ್ಕೊತೀವಿ. ಎಸ್, ಇದು ಕರೆಕ್ಟ್ ಅಂದಾಗ ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗ್ತೀವಿ. ಅದು ಒಂದು ಬ್ಯಾಚ್ಗೆ ಮೋಸ್ಟ್ಲಿ ಚೇಂಜಸ್ ಮಾಡಬಹುದು. ಹಾಗಾದರೆ ಪ್ಲಗ್ ಗೇಜ್ ಅಂತ ಹೇಳಿದ್ನಲ್ಲ, ಹಾಗಂದ್ರೆ ಪ್ಲಗ್ ಗೇಜ್ ಅಂತ ಹೇಳಿ, ದಿಸ್ ಟೈಪ್ ಆಫ್ ಗೇಜ್ ಯೂಸ್ಡ್ ಟು ಚೆಕ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಲ್ಸ್. ದೀಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಅಕಾರ್ಡಿಂಗ್ ಟು ದ ಡಿಫ್ರೆಂಟ್ ಜಾಬ್ ರಿಕ್ವೈರ್ಮೆಂಟ್. ದೀಸ್ ಆರ್ ಸ್ಪೆಸಿಫೈಡ್ ಬೈ ದೇರ್ ಶೇಪ್. ಓಕೆ, ಪ್ಲಗ್ ಗೇಜ್ ಅಂತ ಒಂದು ಸ್ಟಾರ್ಟಿಂಗ್ ಬಂತು. ಪ್ಲಗ್ ಗೇಜ್ ಅಂದರೆ ಯಾವಾಗಲೂ ಎಲೆಕ್ಟ್ರಿಕಲ್ ಪ್ಲಗ್ ಹಾಕು ಅಂತೀರ. ಪ್ಲಗ್ ಅಂದರೆ ಏನು ಅಂದರೆ ಹೊರಗಡೆಗಿರುತ್ತೆ ಪಿನ್ಗಳು, ಓಕೆನಾ, ಅದನ್ನು ಸಾಕೆಟ್ ಒಳಗಡೆ ಹಾಕ್ತೀವಲ್ಲ, ಇದನ್ನು ಪ್ಲಗ್ ಗೇಜ್ ಅಂದರು ಅಷ್ಟೇ. ಏನು ಮಾಡ್ತೀವಿ ಅಂದರೆ ಹೋಲ್ಸನ್ನು ಡೈಮೆನ್ಷನ್ ಚೆಕ್ ಮಾಡೋದಕ್ಕೆ, ಹೋಲ್ಸ್ ಒಳಗಡೆ ಇಟ್ಟು ಡೈಮೆನ್ಷನ್ನ ಚೆಕ್ ಮಾಡೋದಕ್ಕೆ ನಾವು ಪ್ಲಗ್ ಗೇಜನ್ನು ಉಪಯೋಗಿಸ್ತೀವಿ. ಹಾಗಾದರೆ ಅದರ ಟೈಪ್ ಏನೇನು, ಪ್ಲೈನ್ ಪ್ಲಗ್ ಗೇಜ್ ಆರ್ ಸಿಲಿಂಡ್ರಿಕಲ್ ಪ್ಲಗ್ ಗೇಜ್. ಒಂದನೇದು ಪ್ಲೈನ್ ಪ್ಲಗ್ ಗೇಜ್ ಅಂತ ಬರುತ್ತೆ. ಇನ್ನೊಂದು ಟೇಪರ್ ಪ್ಲಗ್ ಗೇಜ್, ಟೇಪರನ್ನು ಚೆಕ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಥ್ರೆಡ್ ಪ್ಲಗ್ ಗೇಜ್, ಥ್ರೆಡನ್ನು ಚೆಕ್ ಮಾಡೋಕ್ಕೆ ಉಪಯೋಗಿಸ್ತೀವಿ. ಗೋ ಆ್ಯಂಡ್ ನೋ ಗೋ ಅಥವಾ ಲಿಮಿಟ್ ಪ್ಲಗ್ ಗೇಜ್ ಆರ್ ಲಿಮಿಟ್ ಗೇಜ್ ಅಂತ ಇನ್ನೊಂದಿದೆ. ಈ ಪ್ಲಗ್ ಗೇಜಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕಂಪ್ನಿಯಿಂದ ಯಾವ ಡೈಮೆನ್ಷನ್ಸ್ ಬೇಕೋ ಆ ಥರ ತಯಾರು ಮಾಡ್ಕೊಬೋದು. ಟೇಪರಲ್ಲಿ ಟೇಪರ್ ಶೇಪಲ್ಲಿ ತಯಾರು ಮಾಡ್ಕೊಂಡ್ರಿ, ಥ್ರೆಡ್ಡಲ್ಲಿ ನಾವು ಮಾಡ್ತಾ ಇರೋವಂಥ ಥ್ರೆಡ್ ಯಾವ್ದು ಸ್ಟ್ಯಾಂಡರ್ಡ್ ಇದೆ ಅನ್ನೋದನ್ನು ತಗೊಂಡು ಆ ಸ್ಟ್ಯಾಂಡರ್ಡ್ ಇದೆಯಾ ಇಲ್ವ ಅಂತ ಚೆಕ್ ಮಾಡುವಂಥದ್ದು. ಗೋ ಆ್ಯಂಡ್ ನೋ ಗೋ ಅಂದರೆ ಆ ಲಿಮಿಟಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವಲ್ಲಿ ಇರುತ್ತೆ. ನಮಗೆ ಪಾಸಿಟಿವ್ ಬೇಕಂದರೆ ಪಾಸಿಟಿವ್ ಗೋ ಅಂತಿರುತ್ತೆ, ನೆಗೆಟಿವ್ ಬೇಕು ಅಂದರೆ ಮೈನಸ್ ಸೈಡಲ್ಲಿರುವಂಥದ್ದು ನೆಗೆಟಿವ್ ಗೋ ಆಗುತ್ತೆ. ಇದು ಒಂಥರ ಗೇಜಸ್ ಇದೆ. ಓಕೆ, ಆಮೇಲೆ ನೆಕ್ಸ್ಟ್ ಒನ್ ಸ್ಟ್ಯಾಂಡರ್ಡ್ ಇಸ್ ರಿಂಗ್ ಗೇಜ್. ಇದರ ಹೆಸರು ಹೇಳುತ್ತೆ ರಿಂಗ್ ಇದ್ದಂಗೆ ಇರುತ್ತೆ. ರಿಂಗ್ ಇದ್ದಂಗೆ ಇದ್ದರೆ ಏನು ಮಾಡ್ಬೋದು, ಒಂದು ಶಾಫ್ಟ್ ಒಳಗಡೆ ರಿಂಗನ್ನು ಹಾಕಿ ಚೆಕ್ ಮಾಡ್ಬೋದು ಅಲ್ವಾ. ಆವಾಗ ಅದು ಎಕ್ಸ್ಟರ್ನಲ್ ರೆಫರೆನ್ಸಾಗಿ ಕರಿತೀವಿ, ರಿಂಗ್ ಗೇಜಸ್. ದಿಸ್ ಟೈಪ್ ಆಫ್ ಗೇಜಸ್ ಆರ್ ಯೂಸ್ಡ್ ಫಾರ್ ಚೆಕಿಂಗ್ ಎಕ್ಸ್ಟರ್ನಲ್ ಡಯಾಮೀಟರ್ ಆಫ್ ಎ ರೌಂಡ್ ಆರ್ ಸಿಲಿಂಡ್ರಿಕಲ್ ಜಾಬ್ಸ್. The hole is made of according to the standard measurement of the job. Their outer portions of the part is knurled so that this can be handled easily. ಓಕೆ, ಇಲ್ಲೇನಾಗುತ್ತೆ, ರಿಂಗ್ ಅಂದರೆ ಒಂದು ಮೆಟಲ್ ರಿಂಗ್ ಇದ್ದಂಗೆ ಇರುತ್ತೆ, ಬಟ್ ಆ ಇಂಟರ್ನಲ್ಲಲ್ಲಿ ಎಷ್ಟು ಡೈಮೆನ್ಷನ್ಸ್ ಬೇಕೋ ಅಂಥದ್ದೊಂದು ರೌಂಡ್ ಜಾಗನ ಮಾಡಿರ್ತೀವಿ. ಯಾವಾಗ ನಾವು ಆ ಶಾಫ್ಟ್ ನೋಡಿ ಹೀಗಿರುತ್ತೆ, ಈ ರಿಂಗ್ ಗೇಜು ಇದರ ಒಳಗಡೆ ಹೋದಾಗ ಇದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಮಗೆ ಈ ಥರ ರಿಂಗ್ ಗೇಜ್ ಇರುತ್ತೆ. ಓಕೆ, ದೀಸ್ ಹೋಲ್ಸ್ ಆರ್ ಮೇಡ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್ ಆಫ್ ದ ಜಾಬ್. ನಮಗೆ ಯಾವ ಜಾಬನ್ನು ಎಷ್ಟು ಡೈಮೆನ್ಷನಲ್ಲಿ ಯಾವ ಸ್ಟ್ಯಾಂಡರ್ಡಲ್ಲಿ ಮಾಡ್ತಾ ಇದ್ದೀವೋ ಆ ರೀತಿ ಡೈಮೆನ್ಷನ್ಸ್ ಇರುತ್ತೆ. ಆ್ಯಂಡ್ ದೇರ್ ಔಟರ್ ಪೋರ್ಷನ್ಸ್ ಆಫ್ ದ ಪಾರ್ಟ್ ಈಸ್ ನರ್ಲ್ಡ್ ಸೊ ದಟ್ ದಿಸ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಈಸಿಲಿ. ಇದು ಹೇಗೆ ಮಾಡಿರ್ತಾರೆ ಅಂದರೆ ನಮ್ಗೆ ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಉಪಯೋಗ ಆಗಲಿ ಅಂದ್ಬಿಟ್ಟು ಹೊರಗಡೆ ಭಾಗನ ನರ್ಲಿಂಗ್ ಮಾಡಿರ್ತಾರೆ. ನರ್ಲಿಂಗ್ ಅಂದರೆ ಇಂಪ್ರೆಷನ್, ಎಂಬಾಸಿಂಗ್ ಆಪ್ರೇಷನ್. ದೇರ್ ಆರ್ ಟೈಪ್ಸ್ ಆಫ್ ರಿಂಗ್ ಗೇಜಸ್. ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವುದು ಅಂತಂದರೆ ಪ್ಲೈನ್ ರಿಂಗ್ ಗೇಜ್, ಥ್ರೆಡ್ ರಿಂಗ್ ಗೇಜ್, ಫಾರ್ಮ್ ರಿಂಗ್ ಗೇಜ್ ಅಂತ ಕರಿತೀವಿ.
ಅದರ ಉಪಯೋಗಗಳನ್ನು ಮುಂದಿನ ತರಗತಿಗಳಲ್ಲಿ ಹಾಗೆ ಮುಂದೆ ಕಂಟಿನ್ಯೂ ಮಾಡೋಣ. ಸ್ನ್ಯಾಪ್ ಗೇಜ್. ದಿಸ್ ಟೈಪ್ ಆಫ್ ಗೇಜಸ್ ಯೂಸ್ಡ್ ಇನ್ ದ ಮಾಸ್ ಪ್ರೊಡಕ್ಷನ್ ಆಫ್ ದ ಇಂಜಿನಿಯರಿಂಗ್ ಪಾರ್ಟ್ಸ್, generally made of in a plate of high-grade steel in the form of C. The large sizes having a ribbed construction with a single or double-ended go and no-go applications. ಇದನ್ನು ಮತ್ತೆ ಹೇಳಿದೆ ನಾನು, ಲಿಮಿಟ್ ಪ್ಲಗ್ ಗೇಜ್ ಅಂತ ಹೇಳಿದ್ನಲ್ಲ, ಹಾಗೆಯೇ ಇಲ್ಲೂ ಕೂಡ ಗೋ ಆ್ಯಂಡ್ ನೋಗೋನೂ ಇರುತ್ತೆ. ಆಮೇಲೆ ಇದು ಯಾವ ಥರ ಇರುತ್ತೆ ಅಂದರೆ ಒಂದು ಸಿ ಫಾರಮಲ್ಲಿರುತ್ತೆ. ಈ ಸಿ ಫಾರಮಲ್ಲಿರುವಂಥದ್ದನ್ನು ನಾವು ಸ್ನ್ಯಾಪ್ ಗೇಜ್ ಅಂತ ಕರಿತೀವಿ. ಅಲ್ಲಿ ಹೊರಗಡೆ ಇದಕ್ಕೆ ಒಂದು ನೋಡಿ ಹೀಗಿರುವಂಥ ಜಾಬನ್ನು ನಾವು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸಿ ಥರ ಇರುತ್ತೆ. ಈ ಸಿ ಮಧ್ಯದಲ್ಲಿ ಇಟ್ಟು ನಾವು ಜಾಬನ್ನು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬಹುದು. ಟೈಪ್ಸ್ ಆಫ್ ಸ್ನ್ಯಾಪ್ ಗೇಜಸ್: ಸಿಂಗಲ್ ಎಂಡೆಡ್ ಸ್ನ್ಯಾಪ್ ಗೇಜ್, ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್, ಡಬಲ್ ಎಂಡೆಡ್ ಸ್ನ್ಯಾಪ್ ಗೇಜ್ ಆ್ಯಂಡ್ ಕಂಬೈನ್ಡ್ ಲಿಮಿಟ್ ಗೇಜ್. ಇಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಏನಂತಂದರೆ ಸಿಂಗಲ್ ಎಂಡೆಡ್ ಸ್ನ್ಯಾಪ್ ಗೇಜ್ ಅಂತ ಬರುತ್ತೆ, ಡಬಲ್ ಎಂಡೆಡ್ ಸ್ನ್ಯಾಪ್ ಗೇಜ್ ಅಂತ ಬರುತ್ತೆ, ಇವೆರಡನ್ನೂ ಅಡ್ಜಸ್ಟಬಲ್ ಸ್ನ್ಯಾಪ್ ಗೇಜ್ ಅಂತ ಬರುತ್ತೆ, ಕಂಬೈನ್ಡ್ ಲಿಮಿಟ್ ಗೇಜ್ ಅಂತ ಕೂಡ ಬರುತ್ತೆ. ಥ್ರೆಡ್ ಸ್ನ್ಯಾಪ್ ಗೇಜಲ್ಲಿ ಬರುತ್ತೆ, ಅಲ್ಲಿ 2 ಥ್ರೆಡ್ ಸ್ನ್ಯಾಪ್ ಗೇಜ್, ಅಡ್ಜಸ್ಟಬಲ್ ಟೈಪ್ ಸ್ನ್ಯಾಪ್ ಗೇಜ್, ಡಯಲ್ ಟೈಪ್ ಥ್ರೆಡ್ ಸ್ನ್ಯಾಪ್ ಗೇಜ್, ರೋಲರ್ ಟೈಪ್ ಥ್ರೆಡ್ ಸ್ನ್ಯಾಪ್ ಗೇಜ್ ಅಂತ ಬರುತ್ತೆ. ಓಕೆ, ಯೂಸಸ್ ಆಫ್ ಗೇಜಸ್ ಬಂದಾಗ ನಾವಿಲ್ಲಿ ಸ್ಕ್ರೂ ಪಿಚ್ ಗೇಜ್. Let us see a 3D model of a screw pitch gauge. Pitch plate. A screw pitch gauge is used to determine the pitch of a thread. It is also used to compare the profile of threads. Pitch gauges are available with a number of plates assembled as a set. Each blade is meant for checking a particular standard thread pitch. The pitch of the blade is stamped on each blade. Thread gauge. Let us see a 3D model of a thread gauge. Internal threads are checked with thread plug gauges of go and no-go variety, which employ the same principle as the cylindrical plug gauges. Ring screw gauges. In this video, we are going to see about ring screw gauges. These gauges are used to check the accuracy of an external thread. They check the form and the dimensional accuracy of external threads. ಚೆಕ್ ಮಾಡಬಹುದು. ಎಕ್ಸ್ಟರ್ನಲ್ ಥ್ರೆಡನ್ನು ಚೆಕ್ ಮಾಡ್ತೀವಿ. ಓಕೆನಾ? ಇದಾದಮೇಲೆ ಅಪ್ಲಿಕೇಶನ್ ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲ್ತ್ಕೊಂಡು ವಾಟ್ ಈಸ್ ಎ ಗೇಜ್. ಗೇಜ್ ಈಸ್ ಎ ಚೆಕಿಂಗ್ ಇನ್ಸ್ಟ್ರೂಮೆಂಟ್. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಜಸ್ ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್, ಡಿಪೆಂಡಿಂಗ್ ಅಪಾನ್ ದ ಯೂಸರ್ಸ್, ಡಿಪೆಂಡಿಂಗ್ ಅಪಾನ್ ದ ಡಿಸೈನ್, ಡಿಪೆಂಡಿಂಗ್ ಅಪಾನ್ ದಿ ಕನ್ಸ್ಟ್ರಕ್ಷನ್. ದೇ ಆರ್ ಡಿವೈಡೆಡ್ ಇಂಟು ನಂಬರ್ ಆಫ್ ಟೈಪ್ಸ್. ಓಕೆ, ವಾಟ್ ಈಸ್ ದ ಯೂಸ್ ಆಫ್ ಎ ಪಿಚ್ ಗೇಜ್? ಪಿಚ್ ಗೇಜ್ನ ಉಪಯೋಗ ಏನು? ಇಟ್ ಈಸ್ ಯೂಸ್ ಟು ಚೆಕ್ ದ ಪ್ರೊಫೈಲ್ ಪಿಚ್ ಆಫ್ ಎ ಥ್ರೆಡ್ internally or externally. Name any 3 advantages gauges. It reduces the marking out time, it reduces the measuring time, it enhances the mass production or interchangeability can be advantage. Okay, ಹಾಗಾದ್ರೆ ಸಮ್ಮರಿ ಇವತ್ತಿನ ತರಗತಿಯಲ್ಲಿ ನಾವೇನು ಕಲ್ತ್ಕೊಂಡಿದ್ದೀವಿ ಅಂತಂದರೆ ಗೇಜಸ್ ಆರ್ ಎ ಮಾಸ್ ಪ್ರೊಡಕ್ಷನ್ ಡಿವೈಸಸ್ ಯೂಸ್ಡ್ ಟು ಚೆಕ್ ದ ಡೈಮೆನ್ಷನಲ್ ಆ್ಯಕ್ಯುರೇಸಿ ಆಫ್ ದ ವರ್ಕ್ ಪೀಸ್ ಆಫ್ಟರ್ ಕಂಪ್ಲೀಷನ್ ಆದಮೇಲೆ ಎಸ್ ಆರ್ ನೋ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಚೆಕ್ ಮಾಡ್ತೀವಿ. ಮೆಷರ್ ಮಾಡೋದು ಫಸ್ಟು ಎಷ್ಟಿದೆ ಏನು ಅಂತ, ಅದಾದಮೇಲೆ ಅಷ್ಟಕ್ಕಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ನಾವೀಗ ರೆಡಿಮೇಡ್ ಶೋರೂಮ್ಗಳಿಗೆ ಹೋದರೆ ನಾವು ಪ್ಯಾಂಟ್ ಹಾಕ್ಕೊಂಡು ನೋಡ್ತೀವಿ, ಇದೆಯಾ ಇಲ್ವಾ ಅಂತ ನೋಡ್ತೀವಿ. ನಾವು ಟೇಪ್ ತೊಗೊಂಡು ಮೆಷರ್ ಮಾಡಿ 25-30 ಅಂತ ಕೇಳೋದಿಲ್ಲ. ಒನ್ಸ್ ನಾವು ಹಾಕ್ಕೊತೀವಿ, ಶೂಗೆ ಹೋಗ್ತೀವಿ, ಶೂನಲ್ಲೂ ಅಷ್ಟೇ ಇದೆಯಾ ಇಲ್ವಾ, 8ನೇ ನಂಬರ 7ನೇ ನಂಬರ ತೊಗೊತೀವಿ, ಇದೆಯಾ ಇಲ್ವಾ, ಟೈಟ್ ಇದ್ದರೆ ಬೇಡ ಅಂತೀವಿ, ಲೂಸ್ ಇದ್ದರೆ ಬೇಡ ಅಂತೀವಿ, ಕರೆಕ್ಟಾಗಿ ಕೂತ್ಕೊಂತಂದರೆ ಬೇಕು ಅಂತೀವಲ್ಲ. ಹಾಗೆ ಆಗಿರುವಂಥದ್ದನ್ನ ಮಾಡುವಂಥದ್ದು ಚೆಕಿಂಗ್ ಅಂತ ಕರಿತೀವಿ. ಆಗೋಕ್ಕೂ ಮೊದಲು ಮಾಡುವಂಥದ್ದನ್ನು ನಾವು ಮೆಷರ್ಮೆಂಟ್ ಅಂತ ಕರಿತೀವಿ. These are made up of high carbon steel, stabilized or high chromium steel. Vanadium is added. These are available in different standards according to the requirement and according to the defined standards. Okay, there are many types of gauges depending upon the different application. Example, pitch gauge, feeler gauge, radius gauge, drill angle gauge, etc.
The important types of gauges are plug gauge, ring gauge and snap gauges. This again divided into different standards of the gauges and different type of the snap gauges depending upon the accuracy and requirement standard of the measuring component. ಇದಾದ ಮೇಲೆ ಪಿಚ್ ಗೇಜ್ ಅಂದ್ರೇನು ಅಥವಾ ಪ್ಲಗ್ ಗೇಜ್ ಅಂದ್ರೇನು, ಸ್ನ್ಯಾಪ್ ಗೇಜ್ ಅಂದರೆ ಇನ್ನೂ ಜಾಸ್ತಿ ಅದರ ಬಗ್ಗೆ ನಾವು ನೆಕ್ಸ್ಟ್ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.